ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದ 6ನೇ ತರಗತಿಯ ವಿಜ್ಞಾನದ 3ನೇ ಅಧ್ಯಾಯ ಎಳೆಯಿಂದ ಬಟ್ಟೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಧ್ಯಾಯ 3 ಎಳೆಯಿಂದ ಬಟ್ಟೆ. ಈ ಪಾಠದಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂದರೆ, ನಾವು ಬಗೆ ನಾವು ಬಳಸುವಂಥ ಬಟ್ಟೆ ಆಗಿರ್ಬೋದು, ಸೀರೆ ಆಗಿರ್ಬೋದು, ಪಂಚೆ ಆಗಿರ್ಬೋದು, ಕೈಚೀಲ ಆಗಿರ್ಬೋದು, ಈ ರೀತಿ ಬಗೆಯ ಉಡುಪುಗಳೇನೇನಿದಾವಲ್ಲ, ಆ ಪ್ರತಿಯೊಂದು ಬೇರೆ ಬೇರೆ ಉಡುಪುಗಳನ್ನ ಬೇರೆ ರೀತಿಯಾದ ವಸ್ತುಗಳನ್ನ ಬಳಸಿ ತಯಾರಿಸಿರ್ತಾರೆ. ಹತ್ತಿ, ನೂಲು, ಉಣ್ಣೆ, ಈ ರೀತಿಯಾಗಿ ಆ ನೂಲಿನಿಂದ ಬಟ್ಟೆಗಳನ್ನ ಅಥವಾ ಕೈಚೀಲಗಳನ್ನು ಹೇಗೆ ಮಾಡ್ತಾರೆ, ಯಾವ್ಯಾವ ರೀತಿ ನೈಸರ್ಗಿಕವಾಗಿ ದೊರಕುವಂಥ ವಸ್ತುಗಳು ಯಾವ್ಯಾವು, ಕೃತಕವಾಗಿ ನಾವು ತಯಾರಿಸಿರುವಂಥ ವಸ್ತುಗಳು ಯಾವ್ಯಾವು, ಇದರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನಾವು ಯೂಶ್ವಲಿ ಚಾದರ್, ಕಂಬಳಿ, ಪರದೆ, ಮೇಜು ಬಟ್ಟೆ, ಟವಲ್ಲು, ಧೂಳೋರ್ಸೋ ಬಟ್ಟೆ, ಇವೆಲ್ಲ ಬೇರೆ ರೀತಿಯಿಂದ ಬೇರೆ ರೀತಿಯ ಬಟ್ಟೆಗಳಿಂದ ಮಾಡಲ್ಪಟ್ಟಿರ್ತವೆ. ಇದಲ್ಲದೆ ಸ್ಕೂಲ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗು, ಕೈಚೀಲ ಕೂಡ ಯಾವುದೋ ಒಂದು ರೀತಿಯ ಬಟ್ಟೆಯಿಂದ ಮಾಡಿದ್ವು. ಹಾಗಾದರೆ ಬಟ್ಟೆಗಳಲ್ಲಿ ಇಷ್ಟೊಂದು ವೈವಿಧ್ಯತೆ ಯಾಕೆ, ಯಾವ್ಯಾವ ಥರದ ಬಟ್ಟೆನ ಯಾವುದಕ್ಕೆ ಬಳಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟೇದಾಗಿ ಈ ಬಟ್ಟೆಗಳನ್ನು ಯಾವುದರಿಂದ ತಯಾರಿಸ್ತಾರೆ ಹೇಳೋದಾದರೆ, ಯಾವುದರಿಂದ ತಯಾರಿಸ್ತಾರಂತ ನೋಡೋಕ್ಕೆ ಒಂದು ಸುಲಭವಾದ ದಾರಿ ಅಂದರೆ, ಯಾವುದೋ ಒಂದು ಬಟ್ಟೆ ತುಂಡನ್ನು ತಗೊಂಡು ಅದರ ಯಾವುದಾದ್ರೂ ಒಂದು ತುದಿ ಅಥವಾ ಅಂಚನ್ನು ಹಿಡಿದು ಅದರಲ್ಲಿ ಒಂದು ದಾರನ ಬಿಡಿಸ್ಕೋಬೇಕು. ಏನು ದಾರ ಅಂತೀವಲ್ಲ, ಅದೇ ನೂಲು. ಆ ನೂಲಿನಿಂದನೇ ನಿಮ್ಮ ಬಟ್ಟೆ ತಯಾರಾಗೋದು. ಹಾಗಾದರೆ ಆ ನೂಲು ಅಥವಾ ಇಂಗ್ಲೀಷಾಗಿ ಯಾರ್ನ್ ಅಂತ ಕರೀತಾರೆ, ಆ ಯಾರ್ನ್ ಎಲ್ಲಿಂದ ಬರುತ್ತೆ, ಅಥವಾ ಆ ನೂಲು ಅಥವಾ ದಾರ ಏನಂತ ಕರಿತೀವಲ್ಲ, ಅದು ಎಲ್ಲಿಂದ ಬರುತ್ತೆ ನಮಗೆ? ಅದು ಬರೋದು ನಾರಿನಿಂದ. ಆವಾಗಲೇ ಹೆಂಗೆ ನೂಲನ್ನ ತೆಗಿತೀವಲ್ಲ, ಆ ಥರದ ಒಂದು ದಾರನ ತೆಗೆದುಕೊಂಡು ಅದನ್ನು ಮೇಜಿನ ಮೇಲಿಟ್ಟು ಆ ದಾರದ ಒಂದು ತುದಿಯನ್ನು ಹೆಬ್ಬೆರಳಿನಿಂದ ಒತ್ತಿ ಇನ್ನೊಂದು ತುದಿಯನ್ನು ಉಗುರ್ಲಿಂದ ಉದ್ದುದ್ದಾಗಿ ಸೀಳಬೇಕು. ಆಗ ಆ ಒಂದು ದಾರದಲ್ಲಿ ಇನ್ನೂ 3-4 ವಸ್ತುಗಳು ಅಥವಾ ನಾರು ತೆಳು ಎಳೆಯಾಗಿ ವಿಭಜಿತಗೊಳ್ತಾವೆ. ಅದನ್ನೇನಂತ ಕರಿತೀವಿ? ನಾರು ಅಥವಾ ಫೈಬರ್ ಅಂತ ಕರಿತೀವಿ. ಇಲ್ಲಿ ತೋರಿಸ್ತಾರೆ ನೋಡ್ರಿ, ದಾರನ ತೆಳು ಎಳೆಗಳಾಗಿ ಸೀಳುತ್ತಿರುವುದು, ದಾರ ತೆಳು ಎಳೆಗಳಾಗಿ ಸೀಳಿರುವುದು. ಏನು ಸೀಳ್ಯಾವಲ್ಲ, 2-3 ಸೀಳುಗಳು, ಇವನ್ನ ಏನಂತ ಕರಿತೀವಿ? ನಾರು ಅಂತ ಕರಿತೀವಿ. ಏನಾಗುತ್ತೆ, ನಾರಿಂದ ದಾರ ಆಗುತ್ತೆ, ದಾರದಿಂದ ಬಟ್ಟೆ ಆಗುತ್ತೆ. ನಾವು ನೋಡುವ ದಾರದ ಈ ತೆಳು ಎಳೆಗಳು ನಾರುಗಳು ಎಂಬ ಇನ್ನೂ ತೆಳುವಾದ ಎಳೆಗಳಿಂದ ಆಗಿವೆ. ಬಟ್ಟೆಯು ದಾರಗಳಿಂದ ರಚಿತವಾಗಿದ್ದರೆ ದಾರಗಳು ನಾರುಗಳಿಂದ ಆಗಿವೆ. ಈ ನಾರುಗಳು ಎಲ್ಲಿಂದ ಸಿಗ್ತಾವೆ ನಮಗೆ? ಈಗ ನಾವೇನು ನೋಡಿದ್ವಿ, ಬಟ್ಟೆ ದಾರದಿಂದ ಆಗುತ್ತೆ, ಕರೆಕ್ಟ್. ದಾರ ನಾರ್ಲಿಂದ ಆಗುತ್ತೆ. ಹಾಗಾದರೆ ನಾರು ಯಾವುದರಿಂದ ಆಗುತ್ತಾ? ಅದು ಹತ್ತಿ, ಸೆಣಬು, ರೇಷ್ಮೆ ಮತ್ತು ಉಣ್ಣೆಗಳ ನಾರುಗಳನ್ನು ಸಸ್ಯ ಮತ್ತು ಪ್ರಾಣಿಗಳಿಂದ ನಮಗೆ ಸಿಗುತ್ತೆ. ಇವುಗಳನ್ನು ಏನಂತ ಕರಿತೀವಿ? ನೈಸರ್ಗಿಕ ನಾರುಗಳು ಅಂತ ಕರಿತೀವಿ. ಹತ್ತಿ, ಸೆಣಬು ಇವು ಸಸ್ಯಗಳಿಂದ ಪಡೆಯುವ ನಾರುಗಳಿಗೆ ಉದಾಹರಣೆ. ಅದೇ ಉಣ್ಣೆ ಮತ್ತು ರೇಷ್ಮೆ ನಾರುಗಳು ಪ್ರಾಣಿಗಳಿಂದ ಪಡೆಯಲಾಗ್ತೈತೆ. ಕುರಿ ಮತ್ತು ಮೇಕೆ ತುಪ್ಪಟದಿಂದ, ಅಂದರೆ ಅದರ ಕೂದಲಿಂದ ಏನಿರುತ್ತಲ್ಲ, ಅದರಿಂದ ಉಣ್ಣೆಯನ್ನು ಪಡೆಯಲಾಗುತ್ತದೆ. ಇದಲ್ಲದೆ ಮೊಲ, ಚಮರಿ ಮೃಗ, ಒಂಟೆ ಕೂದಲಿಂದಲೂ ಕೂಡ ನಾರನ್ನು ನಾವು ಪಡೆಯಬಹುದಾಗಿದೆ. ರೇಷ್ಮೆ ಹುಳುಗಳ ಗೂಡಿನಿಂದ ರೇಷ್ಮೆ ಎಳೆಯನ್ನು ತೆಗೆಯಲಾಗುತ್ತದೆ. ಸಾವಿರಾರು ವರ್ಷಗಳವರೆಗೆ ಬಟ್ಟೆಗಳನ್ನು ಮಾಡಲು ನೈಸರ್ಗಿಕ ನಾರು ಮಾತ್ರ ಸಿಗ್ತಿದ್ವು. ಆದರೆ ಇವಾಗ ಕೃತಕವಾಗಿ ನಾರನ್ನು ತಯಾರಿಸಲಾಗ್ತೈತೆ. ಅವುಗಳನ್ನು ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ. ಇಂಗ್ಲೀಷಾಗ ಸಿಂಥೆಟಿಕ್ ಫೈಬರ್ಸ್ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆಗಳಂದರೆ ಪಾಲಿಸ್ಟರ್, ನೈಲಾನ್, ಅಕ್ರೈಲಿಕ್. ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆಗಳು ಕೆಲವು ಸಸ್ಯ ನಾರುಗಳು. ಫಸ್ಟ್ನೇದು ಹತ್ತಿ. ನಾವು ಎಣ್ಣೆಗೆ ನಾವು ದೀಪಕ್ಕೆ ಬಳಸೋ ಬತ್ತಿ ಏನಿರ್ತೈತಲ್ಲ, ಅದು ಯಾವುದರಿಂದ ಮಾಡಿರ್ತಾರೆ ಅಂದರೆ ಹತ್ತಿಯಿಂದ ಮಾಡಿರ್ತಾರೆ. ಅದೇ ಹತ್ತಿನ ಹಾಸಿಗೆ, ಗಾದಿ, ದಿಂಬುಗಳಿಗೂ ಕೂಡ ತುಂಬ ಉಪಯೋಗ ಮಾಡ್ತಾರೆ. ಈ ಅದೇ ಹತ್ತಿಯಿಂದನೇ ನಮ್ಮ ಉಡುಗೆಗಳು ಕೂಡ ತಯಾರಾಗುತ್ತೆ. ಹಂಗಾದರೆ ಈ ಹತ್ತಿ ಎಲ್ಲಿಂದ ಬರುತ್ತೆ? ಈ ಹತ್ತಿನ ಹೊಲಗಳಲ್ಲಿ ಬೆಳೆಯಲಾಗ್ತೈತೆ. ಸಾಮಾನ್ಯವಾಗಿ ಕಪ್ಪು ಮಣ್ಣು ಮತ್ತು ಉಷ್ಣತೆಯ ಹವಾಮಾನವಿರುವ ಪ್ರದೇಶಗಳಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತೆ.
ಹತ್ತಿ ಗಿಡದ ಹಣ್ಣುಗಳು ಇಂಗ್ಲೀಷಲ್ಲಿ ಕಾಟನ್ ಬಾಲ್ಸ್ ಅಂತ ಕರೀತಾರೆ. ನಿಂಬೆ ಹಣ್ಣಿನ ಗಾತ್ರದಷ್ಟು ಇರುತ್ತವೆ. ಪಕ್ವವಾದ ಮೇಲೆ ಹತ್ತಿ ಕಾಯಿಗಳು ಒಡೆದು ತೆರೆದುಕೊಳ್ಳುತ್ತವೆ. ಆಗ ಹತ್ತಿ ನಾರುಗಳಿಂದ ಸುತ್ತುವರೆದಿರುವ ಬೀಜಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಕೈಯಿಂದ ತೆಗಿತಾರೆ. ಅದರಲ್ಲಿರುವ ಹತ್ತಿಯನ್ನು ಬೇರ್ಪಡಿಸಿ ಬೀಜಗಳಿಂದ ನಾರನ್ನು ಪ್ರತ್ಯೇಕಿಸ್ತಾರೆ. ಈ ಕ್ರಿಯೆಯನ್ನು ಏನಂತ ಕರಿತೀವಿ? ಹಿಂಜುವುದು ಅಥವಾ ಗಿನ್ನಿಂಗ್ ಅಂತ ಕರಿತೀವಿ. ಯಾವುದನ್ನು ಈಗ ನಾವು ಹತ್ತಿಯನ್ನು ಬಿಡಿಸ್ಕೊಂಡಿರ್ತೀವಲ್ಲ, ಆ ಹತ್ತಿಲಿ ಬೀಜಗಳು ಕೂಡ ಇರುತ್ತೆ. ಆ ಬೀಜನ ಮತ್ತು ಹತ್ತಿಯನ್ನು ಸಪ್ರೇಟ್ ಮಾಡುವುದನ್ನು ಹಿಂಜುವುದು ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ಹಿಂಜುವುದನ್ನು ಕೈಯಿಂದ ಮಾಡಲಾಗ್ತಿತ್ತು. ಇವಾಗ ಅದಕ್ಕೂ ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಸೆಣಬು. ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯುತ್ತಾರೆ. ಯಾವುದರಿಂದ? ಸೆಣಬಿನ ಕಾಂಡದಿಂದ. ಇದನ್ನು ಮಳೆಗಾಲದಲ್ಲಿ ಬೆಳೆಯುತ್ತಾರೆ. ಭಾರತದಲ್ಲಿ ಸೆಣಬನ್ನು ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಬಿಹಾರ್ ಮತ್ತು ಅಸ್ಸಾಂಗಳಲ್ಲಿ ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಸೆಣಬಿನ ಗಿಡವನ್ನು ಹೂ ಬಿಡುವ ಹಂತದಲ್ಲಿ ಕೊಯ್ಯುತ್ತಾರೆ. ಕೊಯ್ಲು ಮಾಡಿದ ಸಸ್ಯಗಳ ಕಾಂಡಗಳನ್ನು ಕೆಲವು ದಿನಗಳ ಕಾಲ ನೀರಿನಲ್ಲಿ ಮುಳುಗಿಸಿಡಲಾಗ್ತೈತಿ. ಕಾಂಡಗಳು ಕೊಳೆತ ನಂತರ ಆ ನಾರುಗಳನ್ನು ಕೈಯಿಂದ ಬೇರ್ಪಡಿಸಲಾಗ್ತದೆ. ಈ ಎಲ್ಲ ನಾರುಗಳಿಂದ ಬಟ್ಟೆಗಳನ್ನು ಮಾಡಬೇಕಾದರೆ ಮೊದಲು ಅವುಗಳನ್ನು ನೂಲುಗಳಾಗಿ ಮಾರ್ಪಾಡು ಮಾಡುತ್ತಾರೆ. ಹತ್ತಿಯ ಎಳೆಯಿಂದ ನೂಲನ್ನು ಹೆಂಗೆ ತಯಾರಿಸ್ತಾರೆ? ಈಗ ಒಂದು ಹತ್ತಿಯನ್ನು ತೆಗೆದುಕೊಳ್ಳ್ರಿ, ಒಂದು ಕೈಯಲ್ಲಿ ತಗೊಂಡು ಇನ್ನೊಂದು ಕೈಯಲ್ಲಿನ ಹೆಬ್ಬೆರಳು ಮತ್ತು ತೋರು ಬೆರಳುಗಳ ಮಧ್ಯೆ ಸ್ವಲ್ಪ ಹತ್ತಿಯನ್ನು ನುಲಿಯಿರಿ. ಈಗ ನಾರುಗಳನ್ನು ಸತತವಾಗಿ ತಿರುಗಿಸುತ್ತಾ ಹತ್ತಿಯನ್ನು ನಿಧಾನವಾಗಿ ಹೊರಗಿಳಿಯಿರಿ. ಇದನ್ನು ಏನಂತ ಕರಿತೀವಿ? ನೂಲುವುದು ಅಂತ ಕರಿತೀವಿ. ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಅಥವಾ ಸ್ಪಿನ್ನಿಂಗ್ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಹೆಣೆಯಲಾಗುವುದು. ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪವನ್ನು ಪಡಿತಾವೆ. ನೂಲುವುದಕ್ಕೆ ಬಳಸುವ ಒಂದು ಸರಳ ಸಾಧನ ಕೈ ಕೆದರು ಅಥವಾ ಹ್ಯಾಂಡ್ ಸ್ಪಿಂಡಲ್. ಇದನ್ನು ತಕ್ಲಿ ಅಂತ ಕೂಡ ಕರೀತಾರೆ. ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯ ನಿರ್ವಹಿಸಬಹುದಾದ ಮತ್ತೊಂದು ಸಾಧನ ಅಂದರೆ ಚರಕ. ಈ ಚರಕ ಸ್ವತಂತ್ರ ಹೋರಾಟದ ಭಾಗವಾಗಿ ಗಾಂಧೀಜಿಯವರು ಇದನ್ನು ಬಳಕೆಯನ್ನು ಜನಪ್ರಿಯಗೊಳಿಸ್ತಾರೆ. ಮನೆಯಲ್ಲೇ ನೇಯ್ದು ಬಟ್ಟೆಯನ್ನು ಧರಿಸಲು ಮತ್ತು ಬ್ರಿಟನ್ ಗಿರಣಿಗಳಲ್ಲಿ ತಯಾರಾದ ಬಟ್ಟೆಗಳನ್ನು ಬಳಸದಂತೆ ಅವರು ಜನರನ್ನು ಪ್ರೇರೇಪಿಸ್ತಾರೆ. ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು 1956ರಲ್ಲಿ ಸ್ಥಾಪಿಸಿತು. ನೂಲಿನಿಂದ ಬಟ್ಟೆ. ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ ಹಲವಾರು ವಿಧಾನಗಳಿವೆ. ಮೊದಲನೇದು ನೇಯುವುದು ಮತ್ತು ಎರಡನೇದು ಹೆಣೆಯುವುದು. ಎರಡು ಪ್ರಮುಖ ವಿಧಾನಗಳಾಗಿವೆ. ನೇಯುವುದು ಅಂದ್ರೇನು? ನೇಯುವುದರಲ್ಲಿ ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಾಗಿ ಜೋಡಿಸಿ ಬಟ್ಟೆಯನ್ನು ತಯಾರಿಸುತ್ತಾರೆ. ಈ ಕ್ರಿಯೆಯನ್ನು ನೇಯುವುದು ಅಥವಾ ವೀವಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಗದದ ಪಟ್ಟಿಗಳನ್ನು ಆಯತಾಕಾರದಲ್ಲಿ ಕಟ್ ಮಾಡ್ಕೊಂಡ್ರ. ಆ ಕಟ್ ಮಾಡಿದ್ದನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಳೋ ವಿಧಾನನ ನೇಯುವುದು ಅಂತ ಕರೀತಾರೆ. ಬಟ್ಟೆಯ ನೇಯ್ಗೆಯನ್ನು ಮಗ್ಗಗಳ ಮೇಲೆ ಮಾಡಲಾಗುತ್ತದೆ. ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರುತ್ತವೆ. ಹೆಣೆಯುವುದರಲ್ಲಿ ಏನಾಗುತ್ತೆ? ಒಂದೇ ನೂಲನ್ನು ಬಳಸ್ತಾರೆ. ಆ ಒಂದೇ ನೂಲನ್ನು ಬಳಸಿ ಬಟ್ಟೆಯ ತುಂಡನ್ನು ತಯಾರಿಸುವುದನ್ನು ಹೆಣೆಯುವುದು ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಹೆಣೆಕತ್ತ ನೋಡ್ರಿ. ಹೆಣಿಗೆಯನ್ನು ಕೈಯಿಂದ ಮತ್ತು ಯಂತ್ರಗಳಿಂದ ಸಹ ಮಾಡಲಾಗುತ್ತದೆ. ಉಡುಪಿನ ಇತಿಹಾಸ. ಆ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಜನರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲು ಮರಗಳ ತೊಗಟೆ ಮತ್ತು ದೊಡ್ಡ ಎಲೆಗಳು ಅಥವಾ ಪ್ರಾಣಿಗಳ ಚರ್ಮ ಮತ್ತು ತುಪ್ಪಟಗಳನ್ನು ಬಳಸುತ್ತಿದ್ದರು. ಮುಂದೆ ಕೃಷಿ ಬೆಳೆದಂತೆ ಜನ ಚಾಪೆ, ಬುಟ್ಟಿಗಳನ್ನು ಮಾಡೋದನ್ನು ಕಲಿತಾರೆ. ಇದರ ನಂತರ ಬಳ್ಳಿಗಳು, ಪ್ರಾಣಿಗಳ ಉಣ್ಣೆ ಅಥವಾ ಕೂದಲನ್ನು ಉದ್ದನೆಯ ಎಳೆಗಳನ್ನಾಗಿ ಹೆಣೆಯುತ್ತಿದ್ದರು. ಇವುಗಳನ್ನು ಬಟ್ಟೆಗಳನ್ನಾಗಿ ನೇಯುವುದನ್ನು ಕಲಿತಾರೆ. ಭಾರತದಲ್ಲಿ ನಮ್ಮ ಪೂರ್ವಜರು ಗಂಗಾ ನದಿಯ ತೀರದ ಪ್ರದೇಶದ ಹತ್ತಿರ ಬೆಳೆದ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಅಗಸೆ ಅಂದರೆ ಫ್ಲ್ಯಾಕ್ಸ್ ಕೂಡ ನೈಸರ್ಗಿಕ ನಾರುಗಳು ಕೊಡುವ ಸಸ್ಯ. ಪ್ರಾಚೀನ ಈಜಿಪ್ಟ್ನಲ್ಲಿ ನೈಲ್ ನದಿಯ ಸಮೀಪ ಹತ್ತಿ ಹಾಗೂ ಅಗಸೆಯನ್ನು ಬೆಳೆಯಲಾಗುತ್ತಿತ್ತು. ಅವುಗಳನ್ನು ಬಟ್ಟೆಗಳ ತಯಾರಿಕೆಗೆ ಬಳಸುತ್ತಿದ್ದರು. ಆ ದಿನಗಳಲ್ಲಿ ಹೊಲಿಗೆ ತಿಳಿದಿರಲಿಲ್ಲ. ಜನರು ದೇಹದ ಬೇರೆ ಬೇರೆ ಭಾಗಗಳಿಗೆ ಬಟ್ಟೆಗಳನ್ನು ಸುತ್ತಿಕೊಳ್ಳುತ್ತಿದ್ದರು. ಆನಂತರ ಬಟ್ಟೆಗಳನ್ನು ಬೇರೆ ಬೇರೆ ತರಹ ಉಡುವಂತಾದರು.
ಹೊಲಿಯುವ ಸೂಜಿಯ ಅನ್ವೇಷಣೆಯಾದ ನಂತರ ಜನರು ಬಟ್ಟೆಗಳಿಂದ ಉಡುಪುಗಳನ್ನು ಹೊಲಿಯಲು ಆರಂಭಿಸಿದರು. ಕ್ರಮೇಣ ಹೊಲಿದ ಉಡುಪುಗಳು ಅನೇಕ ಬದಲಾವಣೆಗೆ ಒಳಗಾಗಿವೆ. ಆದರೆ ಈಗಲೂ ಕೂಡ ಸೀರೆ, ಪಂಚೆ, ಲುಂಗಿ ಮತ್ತು ರುಮಾಲು ಹೊಲಿಯದೆ ಬಳಸುವ ಬಟ್ಟೆಗಳು. ನಾವು ಇವಾಗಲೂ ಅವುಗಳನ್ನ ಉಪಯೋಗಿಸ್ತೀವಿ. ತಿನ್ನುವ ಆಹಾರದಲ್ಲಿ ವೈವಿಧ್ಯ ಇದ್ದಂತೆ ಬಟ್ಟೆ ಮತ್ತು ಉಡುಪುಗಳಲ್ಲಿಯೂ ಸಹ ನಮ್ಮ ದೇಶದೆಲ್ಲೆಡೆ ಅಪಾರ ವೈವಿಧ್ಯತೆ ಇದೆ. ಈಗ ನಾವೇನು ಕಲ್ತ್ಕೊಂಡ್ವಿ, ಹತ್ತಿ ಉಂಡೆನ ಹಿಂಜುವುದರಿಂದ ನಾರು ಸಿಗುತ್ತೆ, ನಾರನ್ನು ನೂಲುವುದರಿಂದ ನೂಲು ಸಿಗುತ್ತೆ, ನೂಲನ್ನು ಹೆಣೆಯುವುದು ಅಥವಾ ನೇಯುವುದರಿಂದ ಏನಾಗುತ್ತೆ, ಬಟ್ಟೆ ಸಿಗುತ್ತೆ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.